ಒಂದು ಕಾಯಿಲೆಯ ಬಗ್ಗೆ ಯೋಚನೆ ಮಾಡೋಣ. ಅದು ನಿಮ್ಮ ಶರೀರವನ್ನಷ್ಟೇ ಅಲ್ಲ, ನಿಮ್ಮ ಇಡೀ ಬದುಕನ್ನೇ ತಿಂದುಹಾಕತ್ತೆ. ನಿಮ್ಮ ಗುರುತನ್ನೇ ಅಳಿಸಿ ಹಾಕತ್ತೆ. ನಿಮ್ಮ ಕುಟುಂಬದಿಂದ, ಸಮಾಜದಿಂದ ಹೊರಗೆ ತಳ್ಳುತ್ತೆ. ಎಲ್ಲರೂ ನಿಮ್ಮನ್ನ ನೋಡಿ ಅಶುದ್ಧ ಅಂತ ದೂರ ಸರಿಯುತ್ತಾರೆ. ಹೌದು, ಅದು ಕೇವಲ ಕಲ್ಪನೆಯಲ್ಲ. ಇಲ್ಲ, ಇದು ಲೂಕನ ಸುವಾರ್ತೆಯಲ್ಲಿ ಬರುವ ಒಬ್ಬ ಕುಷ್ಠರೋಗಿಯ ನಿಜವಾದ ಕಥೆ. ಅದೊಂದು ಜೀವಂತ ಸಾವು ಅಂತಾನೆ ಹೇಳ್ಬೋದು. ಶಾರೀರಿಕ ನೋವಿಗಿಂತ ಹೆಚ್ಚಾಗಿ ಅದು ತರುವ ಒಂಟಿತನ, ಅವಮಾನ, ತಿರಸ್ಕಾರ ಅದು ತುಂಬಾ ಭಯಾನಕ. ನಿಮ್ಮ ಪ್ರೀತಿಪಾತ್ರರೇ ನಿಮ್ಮನ್ನ ಗುರ್ತಿಸೋಕೆ ಹೆದರುವ ಒಂದು ಸ್ಥಿತಿ. ಅಕ್ಷರಶಃ ಸಮಾಜದಿಂದ ಗಡಿಪಾರು ಮಾಡಿದ ಹಾಗೆ ಅಲ್ವಾ? ಖಂಡಿತ. ಸೊ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಇದನ್ನ ಕೇವಲ ಒಂದು ಪವಾಡದ ಕಥೆಯಾಗಿ ನೋಡ್ತಾ ಇಲ್ಲ. ಬದಲಾಗಿ ಲೂಕಾ ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 12ನಿಂದ 16ನೇ ವಚನಗಳಲ್ಲಿ ದಾಖಲಾಗಿರುವ ಯೇಸು ಮತ್ತು ಆ ಕುಷ್ಠರೋಗಿಯ ನಡುವಿನ ಆ ಒಂದು ಭೇಟಿ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ಈ ಘಟನೆಯ ಹಿಂದಿರುವ ಸಾಮಾಜಿಕ, ಧಾರ್ಮಿಕ ಮತ್ತು ವೈಯಕ್ತಿಕ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಈ ಘಟನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ತಿಳಿಬೇಕಲ್ವಾ? ಖಂಡಿತವಾಗಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ಕುಷ್ಠರೋಗ ಅಂದ್ರೆ ಅದು ಕೇವಲ ಒಂದು ಚರ್ಮದ ಕಾಯಿಲೆ ಆಗಿರ್ಲಿಲ್ಲ. ಅದನ್ನ ದೇವರ ಶಾಪ, ಒಬ್ಬ ವ್ಯಕ್ತಿಯ ಪಾಪದ ಫಲಿತಾಂಶ ಅಂತ ಅನ್ಕೋತಿದ್ರು. ಅದಕ್ಕೆ ರೋಗಿಗಳನ್ನ ಊರ ಹೊರಗೆ ಇಡ್ಲಾಗ್ತಿತ್ತು. ಅಂದ್ರೆ ಅವ್ರು ಯಾರನ್ನೂ ಭೇಟಿ ಮಾಡೋ ಹಾಗಿರ್ಲಿಲ್ವಾ? ಇಲ್ಲ, ಅವ್ರು ಯಾರನ್ನಾದ್ರೂ ಸಮೀಪಿಸಿದ್ರೆ ನಾನು ಅಶುದ್ಧ ಅಶುದ್ಧ ಅಂತ ಕೂಗಿರಬೇಕಿತ್ತು. ಆಗ ಜನರು ದೂರ ಸರಿಯಲಿ ಅಂತ. ಓ ಮೈ ಗಾಡ್. ಸರಿ, ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ಆ ಘಟನೆಯನ್ನ ನೋಡೋಣ. ವಚನ ಹೇಳುತ್ತೆ, ಒಬ್ಬ ವ್ಯಕ್ತಿ ಅವನ ಮೈಯೆಲ್ಲ ಕುಷ್ಠರೋಗದಿಂದ ತುಂಬಿ ಹೋಗಿತ್ತು. ಅಂದ್ರೆ ರೋಗ ಕೊನೆಯ ಹಂತದಲ್ಲಿತ್ತು. ಹೌದು, ಬಹುಶಃ ಅವನ ಕೈ ಬೆರಳುಗಳು, ಕಾಲು ಬೆರಳುಗಳು ಎಲ್ಲವೂ ಉದುರಿ ಹೋಗಿದ್ದಿರಬಹುದು. ಅಂಥ ಸ್ಥಿತಿಯಲ್ಲಿದ್ದ ಅವನು ಯೇಸುವಿನ ಬಳಿ ಬರ್ತಾನೆ. ಜನರೆಲ್ಲ ಯೇಸುವಿನ ಸುತ್ತ ಸೇರಿದ್ರೂ ಕೂಡ ಅವನು ಎಲ್ಲವನ್ನೂ ಮೀರಿ ಬಂದು ಯೇಸುವಿನ ಮುಂದೆ ಅಡ್ಡ ಬೀಳುತ್ತಾನೆ. ಆ ಅಡ್ಡ ಬೀಳೋದು ಅದು ಅವನ ದೈನ್ಯತೆಯನ್ನ ತೋರಿಸುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವನ ಮಾತುಗಳು. ಇದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಅಂತ ಕೇಳ್ತಾನೆ. ಈ ಮಾತುಗಳು ತುಂಬಾ ಸರಳವಾಗಿ ಕಾಣಬಹುದು, ಆದರೆ ಇದರಲ್ಲಿ ಎಷ್ಟು ಆಳವಾದ ನಂಬಿಕೆ ಇದೆ ಅಲ್ವಾ? ಖಂಡಿತ. ಅವನು ನಿನ್ನಿಂದ ನನ್ನನ್ನ ಗುಣಪಡಿಸೋಕ್ ಆಗುತ್ತಾ ಅಂತ ಯೇಸುವಿನ ಶಕ್ತಿಯನ್ನ ಪ್ರಶ್ನಿಸ್ಲೇ ಇಲ್ಲ. ನಿಖರವಾಗಿ ಅವನಿಗೆ ಯೇಸುವಿನ ಶಕ್ತಿಯ ಬಗ್ಗೆ ಯಾವುದೇ ಸಂಶಯ ಇರಲಿಲ್ಲ. ಅವನ ಪ್ರಶ್ನೆ ಯೇಸುವಿನ ಸಾಮರ್ಥ್ಯದ ಬಗ್ಗೆ ಅಲ್ಲವೇ ಅಲ್ಲ, ಬದಲಾಗಿ ಯೇಸುವಿನ ಇಚ್ಛೆಯ ಬಗ್ಗೆ ಇತ್ತು. ನಿನಗೆ ಮನಸ್ಸಿದೆಯಾ ಅಂತ. ಹೌದು, ಅವನ ಮನಸ್ಸಿನಲ್ಲಿದ್ದ ಭಾವನೆ ಬಹುಶಃ ಹೀಗಿದ್ದಿರ್ಬೋದು: ನೀನು ಸರ್ವಶಕ್ತ ಅಂತ ನನಗೊತ್ತು, ಆದರೆ ನನ್ನ ಪ್ರಶ್ನೆ ಅದಲ್ಲ. ಈ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಅಶುದ್ಧನಾದ ನನ್ನಂತಹ ವ್ಯಕ್ತಿಯನ್ನ ಗುಣಪಡಿಸುವ ಮನಸ್ಸು ನಿನಗಿದೆಯಾ? ನಾನದಕ್ಕೆ ಯೋಗ್ಯನಾ? ಇದೊಂದು ಸಂಪೂರ್ಣ ಶರಣಾಗತಿಯ ಮಾತು. ಇಲ್ಲಿಂದ ಕಥೆ ನಿಜವಾಗಿಯೂ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಯೇಸು ಏನುತ್ತರ ಕೊಟ್ರು? ಅವರು ಅವನ ಗುಣಪಡಿಸಿದ್ರು, ಸರಿ. ಆದ್ರೆ ಹೇಗೆ ಗುಣಪಡಿಸಿದ್ರು ಅನ್ನೋದು ಬಹಳ ಮುಖ್ಯ. ಹೌದು, ಅವರು ಕೇವಲ ಒಂದು ಮಾತಿಂದ ಗುಣಪಡಿಸಬಹುದಿತ್ತು, ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಅವರು ಕೈ ಚಾಚಿ ಅವನನ್ನು ಮುಟ್ಟಿದ್ರು. ಆ ಸ್ಪರ್ಶ. ಒಂದು ಕ್ಷಣ ಯೋಚನೆ ಮಾಡಿ. ಅಂದಿನ ಧರ್ಮಶಾಸ್ತ್ರದ ಪ್ರಕಾರ ಇದು ಸಂಪೂರ್ಣವಾಗಿ ನಿಷಿದ್ಧವಾದ ಕೆಲಸ. ಖಂಡಿತವಾಗಿಯೂ. ಕುಷ್ಠರೋಗಿಯನ್ನ ಮುಟ್ಟಿದ ವ್ಯಕ್ತಿಯೂ ಅಶುದ್ಧನಾಗ್ತಾನೆ. ಹಾಗಿದ್ದು ಯಾಕೆ ಆ ರಿಸ್ಕ್ ತಗೊಂಡ್ರು? ಆಕ್ಚುಲಿ ಅದೇ ಈ ಘಟನೆಯ ಮೇನ್ ಪಾಯಿಂಟ್. ಆ ಸ್ಪರ್ಶ ಕೇವಲ ಒಂದು ದೈಹಿಕ ಕ್ರಿಯೆ ಆಗಿರಲಿಲ್ಲ, ಅದೊಂದು ಕ್ರಾಂತಿಕಾರಿಕ ನಡೆಯಾಗಿತ್ತು. ಹೇಗೆ? ಯೋಚನೆ ಮಾಡಿ. ವರ್ಷಗಳಿಂದ ಯಾರೂ ಪ್ರೀತಿಯಿಂದ ಮುಟ್ಟದೆ ಎಲ್ಲರಿಂದ ದೂರ ಇಡಲ್ಪಟ್ಟಿದ್ದ ಆ ವ್ಯಕ್ತಿಗೆ ಆ ಸ್ಪರ್ಶ ಹೇಗನ್ಸಿರಬೇಡ. ಅದು ಅವನ ಚರ್ಮವನ್ನ ಮಾತ್ರವಲ್ಲ, ಅವನ ಆತ್ಮವನ್ನು ಮುಟ್ಟಿದಂತಿತ್ತು. ಅವನಿಗೆ ತನ್ನ ಮನುಷ್ಯತ್ವವನ್ನ, ಘನತೆಯನ್ನ ವಾಪಸ್ ಕೊಟ್ಟ ಹಾಗೆ. ಹೌದು. ಇನ್ನು ನಿಮ್ಮ ಪ್ರಶ್ನೆ, ಯಾಕೆ ಆ ರಿಸ್ಕ್ ತಗೊಂಡ್ರು ಅಂತ? ಆ ಸ್ಪರ್ಶವೇ ಒಂದು ಸಂದೇಶವಾಗಿತ್ತು. ನೋಡಿ, ಧಾರ್ಮಿಕ ನಿಯಮಗಳ ಪ್ರಕಾರ ಅಶುದ್ಧವಾದದ್ದನ್ನ ಮುಟ್ಟಿದರೆ ಶುದ್ಧವಾದದ್ದು ಅಶುದ್ಧವಾಗುತ್ತೆ. ಅಂದ್ರೆ ರೋಗ ಹರಡುತ್ತೆ. ಹೌದು. ಆದ್ರೆ ಇಲ್ಲಿ ಏನಾಯ್ತು ನೋಡಿ, ಯೇಸು ಅವನನ್ನ ಮುಟ್ಟಿದಾಗ ರೋಗಿಯ ಅಶುದ್ಧತೆ ಯೇಸುವಿಗೆ ಹರಡಲಿಲ್ಲ. ಬದಲಾಗಿ ಯೇಸುವಿನಲ್ಲಿದ್ದ ಪರಿಶುದ್ಧತೆ ಆ ಅಶುದ್ಧತೆಯನ್ನೇ ನಾಶ ಮಾಡಿತು. ಎಕ್ಸಾಕ್ಟ್ಲಿ. ಸೋಂಕು ಹರಡುವ ಬದಲು ಶುದ್ಧತ್ವ ಹರಡಿತು. ವಾಹ್, ಇದು ನಿಯಮವನ್ನೇ ಸಂಪೂರ್ಣವಾಗಿ ತಲೆಕೆಳಗು ಮಾಡಿದ ಹಾಗೆ. ಆಮೇಲೆ ಯೇಸು ಹೇಳಿದ್ರು, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಅಂತ. ಆ ವ್ಯಕ್ತಿಯ ಪ್ರಶ್ನೆಗೆ ನೇರವಾದ, ಸ್ಪಷ್ಟವಾದ ಉತ್ತರ. ಖಂಡಿತವಾಗಿಯೂ ನನಗೆ ಮನಸ್ಸಿದೆ.
ಈ ಮಾತುಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ಭರವಸೆ ಕೊಡುತ್ತೆ ಅಲ್ವಾ? ದೇವ್ರು ನಮ್ಮ ಕಷ್ಟಗಳನ್ನ ನೋಡಿ ದೂರದಲ್ಲಿ ನಿಲ್ಲುವರಲ್ಲ, ಬದಲಾಗಿ ನಮ್ಮ ನೋವಿನಲ್ಲಿ ಭಾಗಿಯಾಗಿ ಸಹಾಯ ಮಾಡೋಕೆ ಇಷ್ಟಪಡೋರು ಅನ್ನೋದಿಕ್ಕೆ ಇದು ಸ್ಪಷ್ಟ ನಿದರ್ಶನ. ಮತ್ತು ತಕ್ಷಣವೇ ಅವನ ರೋಗ ಮಾಯವಾಯಿತು. ವರ್ಷಗಳಿಂದ ಕಾಡುತ್ತಿದ್ದ ನೋವು, ಅವಮಾನ, ಒಂಟಿತನ ಎಲ್ಲ ಒಂದೇ ಕ್ಷಣದಲ್ಲಿ ಮಾಯ. ಅದ್ಭುತವಾದ ಕ್ಷಣ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಗುಣಪಡಿಸಿದ ಮೇಲೆ ಯೇಸು ಅವನಿಗೆ 2 ಆಶ್ಚರ್ಯಕರವಾದ ಸೂಚನೆಗಳನ್ನು ಕೊಡುತ್ತಾರೆ. 1, ಇದನ್ನು ಯಾರಿಗೂ ಹೇಳಬೇಡ. ಹ? 2, ನೇರವಾಗಿ ಯಾಜಕನ ಬಳಿಗೆ ಹೋಗಿ ನಿನ್ನನ್ನು ತೋರಿಸ್ಕೋ ಮತ್ತು ಮೋಶೆಯ ನಿಯಮದ ಪ್ರಕಾರ ಶುದ್ಧೀಕರಣ ವಿಧಿಯನ್ನ ಅನುಸರಿಸು. ಇದರಲ್ಲಿ ಮೊದಲನೇದು ನನಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಜೀವನವನ್ನೇ ಬದಲಾಯಿಸೋ ಪವಾಡ ಮಾಡಿ ಅದರ ಬಗ್ಗೆ ಯಾರಿಗೂ ಹೇಳಬೇಡ ಅಂತ ಹೇಳೋದು. ಹೌದು, ಇದು ಯೇಸುವಿನ ಸೇವೆಯಲ್ಲಿ ನಾವು ಪದೇ ಪದೇ ನೋಡುವ ಒಂದು ಮಾದರಿ. ಇದರ ಹಿಂದೆ ಏನಾದ್ರೂ ದೊಡ್ಡ ಕಾರ್ಯತಂತ್ರ ಇರಬೇಕಲ್ಲ? ಖಂಡಿತ. ದೇವತಾಶಾಸ್ತ್ರಜ್ಞರು ಇದನ್ನ ಯೇಸುವಿನ ಒಂದು ಸ್ಟ್ರಾಟಜಿ ಅಂತಾನೆ ವಿಶ್ಲೇಷಿಸ್ತಾರೆ. ಯೇಸು ತಮ್ಮನ್ನ ಕೇವಲ ಒಬ್ಬ ಪವಾಡ ಮಾಡುವ ವ್ಯಕ್ತಿ ಅಂತ ಜನರು ಗುರುತಿಸೋದನ್ನ ಬಯಸ್ಲಿಲ್ಲ. ಅವರ ಉದ್ದೇಶ ಅದಕ್ಕಿಂತ ದೊಡ್ಡದಾಗಿತ್ತು. ಅಂದ್ರೆ ಅವರ ಖ್ಯಾತಿಯೇ ಅವರ ಮುಖ್ಯ ಧ್ಯೇಯಕ್ಕೆ ಅಡ್ಡಿಯಾಗಬಹುದು ಅನ್ನೋ ಆತಂಕವೇ? ಒಂದ್ ರೀತಿಯಲ್ಲಿ ಹೌದು. ಜನರು ಅವರನ್ನ ಕೇವಲ ರೋಗವಾಸಿ ಮಾಡುವವನಾಗಿ ಅಥವಾ ಒಬ್ಬ ರಾಜಕೀಯ ನಾಯಕನಾಗಿ ನೋಡಕ್ ಶುರು ಮಾಡ್ರೆ, ಅವರ ನಿಜವಾದ ಉದ್ದೇಶ ಅಂದ್ರೆ ಮನುಕುಲದ ಪಾಪಗಳಿಗಾಟಿ ಶಿಲುಬೆಯಲ್ಲಿ ಸಾಯೋದು ಮತ್ತು ಪುನರುತ್ಥಾನ ಆಗೋದು ಅದು ಹಿನ್ನೆಲೆಗೆ ಸರಿಯುತ್ತೆ ಅನ್ನೋ ಎಚ್ಚರಿಕೆ ಅವರಿಗಿತ್ತು. ಓಕೆ, ಸೊ ಆ ನಿರ್ದಿಷ್ಟ ಸಮಯ ಬರೋವರೆಗೂ ಅನಗತ್ಯ ಪ್ರಚಾರವನ್ನ ತಪ್ಪಿಸೋದು ಅವರ ಗುರಿಯಾಗಿತ್ತು. ಹೌದು, ಅವರು ತಮ್ಮ ಸಂದೇಶದ ನಿರೂಪಣೆಯನ್ನ ತಮ್ಮ ಹಿಡಿತದಲ್ಲಿಟ್ಕೊಳ್ಳೋ ಬಯಸಿದ್ರು. ಸರಿ, ಅದು ಅರ್ಥವಾಯಿತು. ಹಾಗಾದ್ರೆ 2ನೇ ಸೂಚನೆ ಯಾಜಕನ ಬಳಿ ಹೋಗ್ಬೇಕು ಅನ್ನೋದು. ಇದು ನನಗೆ ಇನ್ನಷ್ಟು ಗೊಂದಲ ಮೂಡಿಸುತ್ತೆ. ಇದೇ ಧಾರ್ಮಿಕ ವ್ಯವಸ್ಥೆ ತಾನೇ ಆ ವ್ಯಕ್ತಿಯನ್ನ ಸಮಾಜದಿಂದ ಹೊರಗಿತ್ತಿದ್ದು. ಈಗ ಯೇಸು ಯಾಕೆ ಆ ವ್ಯವಸ್ಥೆಗೆ ಮನ್ನಣೆ ಕೊಟ್ಟ ಹಾಗೆ ಮಾಡಿದ್ರು? ಯಾಜಕನಿಂದ ಒಂದು ಸರ್ಟಿಫಿಕೇಟ್ ಬೇಕಿತ್ತ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇದು ಯೇಸು ಅಂದಿನ ಧರ್ಮಶಾಸ್ತ್ರಕ್ಕೆ ಕೊಟ್ಟ ಗೌರವನ್ನ ತೋರಿಸುತ್ತೆ. ಅವರೇ ಹೇಳಿದಾಗೆ, ನಾನು ಧರ್ಮಶಾಸ್ತ್ರವನ್ನು ಅಳಿಸಿ ಹಾಕಲು ಬಂದಿಲ್ಲ, ಬದಲಾಗಿ ಅದನ್ನ ಪೂರೈಸಲು ಬಂದಿದ್ದೇನೆ ಅಂತ. ಓಕೆ, ನೋಡಿ, ಲೇವಿಕಾಂಡದ 14ನೇ ಅಧ್ಯಾಯದ ಪ್ರಕಾರ ಕುಷ್ಠರೋಗ ಗುಣ ಆಗಿದೆಯಾ ಇಲ್ವಾ ಅಂತ ಅಧಿಕೃತವಾಗಿ ದೃಢೀಕರಿಸಿ ಆ ವ್ಯಕ್ತಿಯನ್ನ ಮತ್ತೆ ಸಮಾಜಕ್ಕೆ ಸೇರಿಸಿಕೊಳ್ಳೋ ಅಧಿಕಾರ ಇದ್ದಿದ್ದು ಯಾಜಕನಿಗೆ ಮಾತ್ರ. ಸರಿ ಸರಿ. ಸೊ ಯೇಸು ಆ ವ್ಯಕ್ತಿಯನ್ನ ಯಾಜಕನ ಬಳಿ ಕಳಿಸೋ ಮೂಲಕ ಅವನ ದೈಹಿಕ ಗುಣವನ್ನ ಮಾತ್ರವಲ್ಲದೆ ಅವನ ಸಾಮಾಜಿಕ ಪುನರ್ವಸತಿಯನ್ನು ಖಚಿತಪಡಿಸಿದ್ರು. ಅಂದ್ರೆ ಅಸ್ತಿತ್ವದಲ್ಲಿದ್ದ ಸಿಸ್ಟಮ್ ಮೂಲಕವೇ ಕೆಲಸ ಮಾಡಿ ಆ ವ್ಯಕ್ತಿಗೆ ಒಂದು ಪೂರ್ಣವಾದ ಬಿಡುಗಡೆಯನ್ನು ಕೊಟ್ರು. ಹೌದು, ಅಷ್ಟೇ ಅಲ್ಲ, ಅದಕ್ಕೊಂದು ಇನ್ನೊಂದು ಆಳವಾದ ಕಾರಣವಿತ್ತು. ಯೇಸು ಹೇಳ್ತಾರೆ, ಇದು ಜನರಿಗೆ ಸಾಕ್ಷಿ ಇರ್ಲಿ ಅಂತ. ಇಲ್ಲಿ ಜನರಿಗೆ ಅಂದ್ರೆ ಮುಖ್ಯವಾಗಿ ಆ ಧಾರ್ಮಿಕ ಮುಖಂಡರಿಗೆ ಅಂದ್ರೆ ಯಾಜಕರಿಗೆ. ಅವರಿಗೆ ಸಾಕ್ಷಿ ಹೇಗೆ? ಒಬ್ಬ ವ್ಯಕ್ತಿಯ ಕುಷ್ಠರೋಗ ಗುಣವಾಗೋದು ಅತ್ಯಂತ ಅಪರೂಪದ ಘಟನೆ. ಅಂಥ ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಗುಣಮುಖನಾಗಿ ಯಾಜಕನ ಮುಂದೆ ನಿಂತಾಗ ಅದು ದೇವರಿಂದ ಬಂದ ಒಂದು ಅದ್ಭುತ ಶಕ್ತಿ ತಮ್ಮ ನಡುವೆ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಆ ಧಾರ್ಮಿಕ ಮುಖಂಡರಿಗೆ ಒಂದು ಸಾಕ್ಷಿ ಆಗ್ಬೇಕಿತ್ತು. ಯೇಸುವಿನ ಅಧಿಕಾರವನ್ನ ಪ್ರಶ್ನಿಸುತ್ತಿದ್ದವರಿಗೆ ಇದೊಂದು ಉತ್ತರವಾಗಿತ್ತು. ಖಂಡಿತ. ಸರಿ, ಈ ಘಟನೆಯನ್ನ ನಾವು ಬಿಡಿಸಿ ನೋಡಿದ್ದೇವೆ. ಅದ್ಭುತವಾದ ನಂಬಿಕೆ, ಕ್ರಾಂತಿಕಾರಕ ಸ್ಪರ್ಶ, ಆಶ್ಚರ್ಯಕರ ಸೂಚನೆಗಳು. ಆದರೆ ಇಂತಹ ಒಂದು ಕಥೆಯ ಶಕ್ತಿ ಇರೋದು ಕೇವಲ 2000 ವರ್ಷಗಳ ಹಿಂದೆ ಏನಾಯಿತು ಅನ್ನೋದ್ರಲ್ಲ, ಅದು ಇವತ್ತಿಗೂ ನಮ್ ಜೊತೆ ಹೇಗೆ ಮಾತಾಡುತ್ತೆ ಅನ್ನೋದ್ರಲ್ಲೇ. ಹೌದು ಹೌದು. ಸೊ ಈಗ ಕೇಳುತ್ತಿರುವ ಒಬ್ಬ ವ್ಯಕ್ತಿಗೆ ಇದರಲ್ಲಿರುವ ಮುಖ್ಯ ಸಂದೇಶವಾದರೂ ಏನು? ಇದರಲ್ಲಿ ಹಲವಾರು ಆಳವಾದ ಪಾಠಗಳಿವೆ. ಮೊದಲನೇದು, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವೈದ್ಯಕೀಯವಾಗಿ ಅಥವಾ ಸಾಮಾಜಿಕವಾಗಿ ಕೈಬಿಟ್ಟ ಪರಿಸ್ಥಿತಿಗಳನ್ನು ಬದಲಾಯಿಸೋ ಶಕ್ತಿ ಆತನಿಗಿದೆ. ನಾವು ಆ ಕುಷ್ಠ ರೋಗಿಯ ಹಾಗೆ ದೈನ್ಯತೆಯಿಂದ ಮತ್ತು ಪೂರ್ಣ ನಂಬಿಕೆಯಿಂದ ದೇವರತ್ರ ಬರಬೇಕು. ನಿಖರವಾಗಿ. ಎರಡನೆಯದಾಗಿ, ಯೇಸುವಿನ ಉತ್ತರ ನನಗೆ ಮನಸ್ಸಿದೆ. ಇದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಶ್ವಾಸನೆ. ಕೆಲವೊಮ್ಮೆ ಕಷ್ಟಗಳು ಬಂದಾಗ ದೇವರು ನಮ್ಮನ್ನ ಮರ್ತು ಬಿಟ್ಟಿದ್ದಾರಾ ಅಥವಾ ಸುಮ್ಮನಿದ್ದಾರಾ ಅಂತ ಅನುಮಾನ ಬರಬಹುದು. ಆದ್ರೆ ಈ ಘಟನೆ ಹೇಳೋದೇನಂದ್ರೆ, ದೇವರು ನಮ್ಮನ್ನ ಗುಣಪಡಿಸೋಕೆ, ಸಹಾಯ ಮಾಡೋಕೆ ಸದಾ ಸಿದ್ಧರಿರ್ತಾರೆ. ಅವರ ಇಚ್ಛೆ ಯಾವಾಗ್ಲೂ ನಮ್ಮ ಕಡೆಗೆ ಇರುತ್ತೆ. ಇದು ಬಹಳ ಧೈರ್ಯ ಕೊಡುವ ಮಾತು. ಇನ್ನು ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದರೆ, ಅಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿರುವ ಕುಷ್ಠರೋಗಿಗಳ ಬಗ್ಗೆ ಇದು ಏನ್ ಹೇಳುತ್ತೆ? ಖಂಡಿತ. ಅದೇ ಮೂರನೇ ಪಾಠ. ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರ ಕಡೆಗೆ ನಮ್ಮ ದೃಷ್ಟಿ ಹೇಗಿರ್ಬೇಕಂತ ಯೇಸು ತಮ್ಮ ಕೆಲಸದ ಮೂಲಕ ತೋರ್ಸ್ಕೊಟ್ರು.
ಆ ಸ್ಪರ್ಶದ ಮೂಲಕ. ಹೌದು. ಯಾರನ್ನ ಸಮಾಜ ಅಸ್ಪೃಶ್ಯರು ಅಂತ ದೂರ ಇಡುತ್ತೋ ಅವರನ್ನ ಯೇಸು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದು ಸ್ಪರ್ಶಿಸಿದ್ರು. ಇದು ಕೇವಲ ದೈಹಿಕ ಸ್ಪರ್ಶವಲ್ಲ, ಅದು ಘನತೆ, ಅಂಗೀಕಾರ ಮತ್ತು ಪ್ರೀತಿಯ ಸಂಕೇತ. ಹೌದು. ಕಥೆಯ ಕೊನೆಯಲ್ಲಿ ಬರೋ ಒಂದು ವಾಕ್ಯ ನನ್ನ ಗಮನ ಸೆಳೆಯಿತು. ಯೇಸುವಿನ ಖ್ಯಾತಿ ಹೆಚ್ಚಾದಂತೆ ಅವರು ಜನರ ಗುಂಪಿನಿಂದ ದೂರವಾಗಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಹೌದು. ಇವತ್ತಿನ ಇನ್ಫ್ಲೂಯೆನ್ಸರ್ ಯುಗದಲ್ಲಿ ಇದು ತುಂಬಾ ವಿಚಿತ್ರವಾದ ನಡೆ ಅಲ್ವಾ? ಜನಪ್ರಿಯತೆ ಉತ್ತುಂಗದಲ್ಲಿರುವಾಗ ಅದನ್ ಬಿಟ್ಟು ಒಬ್ಬಂಟಿಯಾಗಿ ಹೋಗೋದು. ಅದೇ 4ನೇ ಮತ್ತು ಅತ್ಯಂತ ಪ್ರಮುಖವಾದ ಪಾಠ. ಯೇಸುವಿನ ಜನಪ್ರಿಯತೆ ಶಿಖರದಲ್ಲಿತ್ತು. ಸಾವಿರಾರು ಜನರು ಬರ್ತಾಯಿದ್ರು. ಅಂತಹ ಸಮಯದಲ್ಲಿ ಯಾರು ಬೇಕಾದ್ರೂ ಆ ಜನಪ್ರಿಯತೆಯಲ್ಲಿ ತೇಲಿ ಹೋಗಬಹುದು. ಸರಿ. ಆದ್ರೆ ಯೇಸು ಅದಕ್ಕೆ ವಿರುದ್ಧವಾಗಿ ಆಳುಗಳಿಲ್ಲದ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅಂದ್ರೆ ಅವರ ಸಾರ್ವಜನಿಕ ಸೇವೆ ಹೆಚ್ಚಾದ ಹಾಗೆ ತಂದೆಯಾದ ದೇವರೊಂದಿಗಿನವರ ವೈಯಕ್ತಿಕ ಸಂಬಂಧ ಮತ್ತು ಪ್ರಾರ್ಥನೆಯ ಸಮಯವೂ ಹೆಚ್ಚಾಗ್ತಾ ಇತ್ತು. ಅವರು ತಮ್ಮ ಶಕ್ತಿಯ ಮೂಲ ಎಲ್ಲಿದೆ ಅಂತ ಮರೀಲಿಲ್ಲ. ನಮ್ಮ ಜೀವನಕ್ಕೂ ಇದು ಅನ್ವಯಿಸುತ್ತೆ. ನಮ್ಮ ಕೆಲಸ, ಜವಾಬ್ದಾರಿಗಳು ಹೆಚ್ಚಾದಂತೆ ದೇವರೊಂದಿಗಿನ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸಿಕೊಳ್ಳಲು ನಾವು ಹೆಚ್ಚು ಸಮಯ ಮೀಸಲಿಡಬೇಕು. ಒಟ್ಟಿನಲ್ಲಿ ಇದೊಂದು ಕೇವಲ ರೋಗವಾಸಿಯಾದ ಕಥೆಯಲ್ಲ. ಇದು ಅಪಾರವಾದ ನಂಬಿಕೆ, ಸಾಮಾಜಿಕ ಕಟ್ಟುಪಾಡುಗಳನ್ನ ಮೀರಿದ ಕರುಣೆ, ದೇವರ ಉದ್ದೇಶದ ಬಗ್ಗೆ ಆಳವಾದ ಒಳನೋಟ ಎಲ್ಲವನ್ನೂ ಕಲಿಸುತ್ತೆ. ಹೌದು. ಒಬ್ಬ ವ್ಯಕ್ತಿಯ ದೈಹಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿದ ಘಟನೆ ಇದು. ಚರ್ಚೆಯನ್ನ ಮುಗಿಸೋ ಮುನ್ನ ಒಂದು ಆಲೋಚನೆಯನ್ನ ಕೇಳುಗರ ಮುಂದಿಡಬೇಕು ಅಂತ ಅನಿಸ್ತಿದೆ. ಹೇಳಿ. ಯೇಸು ಆ ವ್ಯಕ್ತಿಗೆ ಯಾರಿಗೂ ಹೇಳಬೇಡ ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ರು. ಆದರೆ ಮುಂದಿನ ವಚನದಲ್ಲಿ ನಾವೇನೋದ್ತೇವೆ? ಆದರೂ ಅವರ ವಿಷಯವಾದ ಸುದ್ದಿ ಇನ್ನೂ ಅಧಿಕವಾಗಿ ಹರಡಿತು. ಹೌದು. ಇದು ಒಂದು ರೀತಿಯ ವಿರೋಧಾಭಾಸದಂತೆ ಕಾಣುತ್ತೆ. ಅವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೀತು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಒಂದು ನಿಜವಾದ ಜೀವನವನ್ನ ಬದಲಾಯಿಸುವ ಅನುಭವವನ್ನ ಪಡೆದಾಗ ಅದರ ಬಗ್ಗೆ ಮೌನವಾಗಿರಲು ನಿಜವಾಗಿ ಸಾಧ್ಯವೇ? ಅಥವಾ ಒಂದು ಒಳ್ಳೆಯ ಸುದ್ದಿಯ ಸ್ವಭಾವವೇ ಹಂಚಿಕೊಳ್ಳೋದ್ರಲ್ಲಿದೆಯಾ? ಹಾಗಾದ್ರೆ ಯೇಸುವಿನ ಆಜ್ಞೆಯು ಆ ವ್ಯಕ್ತಿಯ ವಿಧೇಯತೆಯನ್ನ ಪರೀಕ್ಷಿಸೋಚಿತ್ತಾ? ಅಥವಾ ಅಂತಹ ಅದ್ಭುತವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳೋದು ಮಾನವ ಸಹಜವಾಗಿ ಅಸಾಧ್ಯ ಅನ್ನೋದನ್ನ ತೋರಿಸೋಕಿತ್ತಾ? ಒಂದು ಜೀವಂತ ಸಾವಿನಿಂದ ಪೂರ್ಣ ಜೀವನಕ್ಕೆ ಮರಳಿದ ವ್ಯಕ್ತಿ ತನ್ನ ಸಂತೋಷವನ್ನ, ತನಗೆ ಸಿಕ್ಕ ಹೊಸ ಜೀವನವನ್ನ ಹೇಗೆ ತಾನೇ ಮುಚ್ಚಿಡೋಕೆ ಸಾಧ್ಯ? ಬಹುಶಃ ಕೆಲವು ಅನುಭವಗಳು, ಕೆಲವು ಸುದ್ದಿಗಳು ಹಂಚಿಕೊಳ್ಳೇಬೇಕಾದಂಥವು ಅಲ್ವಾ? ಅವುಗಳನ್ನು ತಡೆಹಿಡಿಯುವುದು ಅಸಾಧ್ಯ. ಆ ವ್ಯಕ್ತಿಯ ಮೌನ ಮುರಿಯುವಿಕೆಯು ಕೇವಲ ಅವಿಧೇಯತೆಯಾಗಿರದೆ ತಡೆಯಲಾಗದ ಕೃತಜ್ಞತೆ ಮತ್ತು ಸಂತೋಷದ ಅಭಿವ್ಯಕ್ತಿಯಾಗಿತ್ತೆ. ಇದು ನಾವು ಆಲೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.